ಇಲ್ಲಿ ಯಾಕಪ್ಪ ಪ್ರಪಾತಕ್ಕೆ ಬಂದವನೇ ಶಿವನಿ, ಕೊನೆವರೆಗೂ ಈ ವಿಡಿಯೋ ನೋಡ್ರಪ್ಪ ಶಿವನಿ. ಲೇ ಶಿವನಿ, ಯಾರೋ ಈಜಾಡ್ತಾವ್ರೆ ಕಣ್ರಪ್ಪ. ಹಂಗೆ ಮಳೆನೂ ಹುಯ್ತಾ ಇದೆ, ಮಳೆನೂ ನೋಡ್ಕ ಬಂದ್ಬಿಡ್ರಪ್ಪ ಶಿವನಿ. ನೋಡಿ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಇದ್ಯಾವುದೋ ಹಾರ್ಕ ಬತ್ತಾದಲ್ಲ ಶಿವನಿ, ಅಕ್ಕಿ ತರ ಹಾರಾಡ್ತಾ ಇದಲ್ಲಪ್ಪ. ಅಯ್ಯೋ ಶಿವನಿ, ಇಷ್ಟೊಂದು ಕಟ್ಕೊಂಡ್ಬಿಟ್ಟದಲ್ಲಪ್ಪ, ಇದೇನು ಊಟಿಲಿದೀವಾ ಹೆಂಗೆ? ಹಾಯ್, ಹಲೋ, ನಮಸ್ತೆ ಸ್ನೇಹಿತರೆ. ಹೊಸ ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಕೋರ್ತಾ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಕಲರತಿ ಮಹಾದೇವ್ ಮಾತನಾಡ್ತಾ ಇದ್ದೀನಿ. ಇದೇನಪ್ಪ ದಿಢೀರ್ನೇ ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ ಅಂತ ನಿಮ್ಗೆಲ್ರಿಗೂ ಆಶ್ಚರ್ಯ ಆಗಿರ್ಬೋದು. ನಾನು ಇವಾಗ ಬೆಂಗಳೂರಿಂದ ಮೈಸೂರಿಗೆ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಮತ್ತು ಮೈಸೂರಿಂದ ನಿಮಗೆ ಮುಂದೆ ಎಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀನಿ, ಯಾವ ಪ್ಲೇಸ್ಗೆ ಹೋಗ್ತಾಯಿದ್ದೀನಿ ಅಂತ ನಿಮ್ಗೆ ಈಗಲೇ ತೋರಿಸ್ತೀನಿ, ಬನ್ನಿ ನೋಡಿ. ವೀರಭೂಮಿ ಪ್ರವಾಸಿ ಗ್ರಾಮದಲ್ಲಿ ನಾನು ಕೊಡಗಿನಲ್ಲಿ 10 ವರ್ಷಗಳಿದ್ದೆ ನೋಡಿ. ಈಗ ನಾನು ಎಂಟ್ರಿ ಆಗ್ತಿರೋದೆ ಕೊಡಗಿನ ಹೆಬ್ಬಾಗಿಲು ನಮ್ಮ ಕುಶಾಲನಗರಕ್ಕೆ. ಕುಶಾಲನಗರದಿಂದ ನಾನು ಸೋಮವಾರಪೇಟೆಯ ರೂಟಲ್ಲಿ ಪುಷ್ಪಗಿರಿ ಪಕ್ಕದಲ್ಲಿರುವಂತಹ ಐತನ ರೆಸಾರ್ಟ್ಗೆ ನಾನು ಹೋಗ್ತಾ ಇದ್ದೀನಿ. ಆ ರೆಸಾರ್ಟಲ್ಲಿ ಯಾವ್ಯಾವ ರೀತಿ ಇದೆ, ಯಾವ ಥರ ಫಾಲ್ಸ್ ಇದೆ, ಮತ್ತು ಅಲ್ಲಿ ಸುಂದರವಾದ ವಾತಾವರಣ ನಾನು ನಿಮಗೆ ಬ್ಯೂಟಿಫುಲ್ ಆದ ಪ್ಲೇಸ ತೋರಿಸ್ತಾ ಹೋಗ್ತಾ ಇರ್ತೀನಿ. ಬನ್ನಿ, ಹಾಗೆ ಈ ಜರ್ನಿಯನ್ನು ನೋಡಿ ಮತ್ತು ಈ ಲಾಗ್ನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ ಅಂತ ತಮ್ಮಲ್ಲಿ ಕೇಳ್ಕೊತಾ, ಯಾರ್ಯಾರು ನನ್ನ ಚಾನಲನ್ನು ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಜರ್ನಿ ತೋರಿಸ್ತಾ ಇದ್ದೀನಿ, ಬನ್ನಿ. ನೋಡಿ, ಅಂತೂ ಇಂತೂ ಇವಾಗ ನಾನು ಸೋಮವಾರಪೇಟೆಗೆ ಬಂದು ತಲುಪ್ತೆ ನೋಡಿ. ಈ ಒಂದು ಸೋಮವಾರಪೇಟೆಯಲ್ಲಿ ಎಲ್ಲ ಬಸ್ಸುಗಳು ಪ್ರೈವೇಟ್ ಗಾಡಿಗಳಿರ್ತವೆ, ಗೌರ್ಮೆಂಟ್ ಗಾಡಿಗಿಂತ ಹೆಚ್ಚಾಗಿ. ನಮ್ಮವರೆಲ್ಲ ಮುಂಚಿತವಾಗಿ ಕಾರಲ್ಲೆಲ್ಲ ಹೋಗಿ ಅಲ್ಲಿ ಸೆಟ್ಲಾಗಿದ್ದಾರೆ. ನಾನು ಇವಾಗ ಬಸ್ಸಲ್ಲಿ ಇಳಿತಾ ಇದ್ದೀನಿ. ನಮ್ಮ ಸ್ಟಾಪು ಬಂತು. ನಾನು ಇವಾಗ ಪುಷ್ಪಗಿರಿ ಹತ್ತಿರ ಇರುವಂತಹ ಐತನ ರೆಸಾರ್ಟ್ಗೆ ನಾನು ಬಂದಿದ್ದೇನೆ ನೋಡಿ. ಎಷ್ಟು ಬ್ಯೂಟಿಫುಲ್ ಆದ ಈ ಪ್ಲೇಸ್ ಇದು, ನೀವೇ ಕಳೆದೋಗ್ತಾ ಇದ್ದೀರಾ ನೋಡಿ ಹೆಂಗಿದೆ ಅಂತ. ಪುಷ್ಪಗಿರಿ ಬಸ್ ಹತ್ತಬೇಕು. ಇಲ್ಲಿ ಐತನ ರೆಸಾರ್ಟ್ ಇದು. ಪುಷ್ಪಗಿರಿ ಅಂದರೆ ಇಲ್ಲಿ ಮಲ್ಲಳ್ಳಿ ಫಾಲ್ಸ್ ಹತ್ತತ್ರ ಇರುವಂಥ ರೆಸಾರ್ಟ್ ಇದು. ಇವಾಗ ರೂಮ್ ಒಳಗಡೆ ಹೋಗ್ತಾ ಇದ್ದೀವಿ, ಎಂಟ್ರಿ ಆಗ್ತಾ ಇದ್ದೀವಿ. ಅಲ್ಲಿ ಒಳಗಡೆ ಎಲ್ಲ ಯಾವ ಥರ ಇದೆ ಮತ್ತು ಅಲ್ಲೆಲ್ಲ ಕಲ್ಚರ್ ಎಲ್ಲ ಹೇಗಿರುತ್ತೆ ಅಂತ ನಾನು ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತಿದ್ದೀನಿ. ಮಿಸ್ ಮಾಡ್ದೇ, ಸ್ಕಿಪ್ ಮಾಡ್ದೇ ಕೊನೆವರೆಗೂ ಈ ವಿಡಿಯೋ ನೋಡಿ. ಯಾರ್ಯಾರು ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಮಾಡ್ಕೊಳ್ಳಿ ಅಂತ ಕೇಳ್ಕೊತಿದ್ದೀನಿ ನೋಡಿ. ಇದು ಮೇನ್ ರೋಡ್. ಇದು ಮೇನ್ ರೋಡಿಂದ ನೋಡಿ ಈಗ ಐತನ ಕೆಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಲೋಕಲ್ ಇರುವಂಥ ಅವ್ರದ್ದೇ ರೆಸಾರ್ಟಲ್ಲಿ ಆಟೋದಲ್ಲಿ ಕೆಳಗಡೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೋಗ್ತಾ ಹೋಗ್ತಾ ತುಂಬ ಪ್ರಪಾತ ಥರ ಇದೆ. ಈ ರೆಸಾರ್ಟ್ನಲ್ಲಿ ಒಂದು ದಿನಕ್ಕೆ 18,000. ನಿಮಗೆ ಒಂದು ಊಟ ಕೊಡ್ತಾರೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೊಡ್ತಾರೆ ಅಷ್ಟೇ. ಮಿಕ್ಕಿದೆಲ್ಲ ನೀವು ಯಾವುದೇ ಫುಡ್ ತಗೊಂಡ್ರು ಅದಕ್ಕೆ ಬೇರೆ ಬೇರೆ ತರಹದ್ದೆಲ್ಲ ಚಾರ್ಜಸ್ ಇರುತ್ತೆ. ನಾನು ಇಲ್ಲಿಗೆ 3ನೇ ಬಾರಿ ಬರ್ತಾ ಇರೋದು. ಮತ್ತು ಇದು 50ರಿಂದ 60 ಮೇಲೆ, 70 ಮೇಲೆ ಇರಬಹುದೇನೋ ಒಂದು ಭವಿಷ್ಯ. ಆ ಡ್ರೈವರು ಕರೆಕ್ಟಾಗಿ ನನಗೆ ಗೊತ್ತಿಲ್ಲ ಸರ್ ಅಂತಂದರು. ಅಷ್ಟು ಎಕರೆ ಇರುವಂಥ ರೆಸಾರ್ಟ್ ಇದು.
ನಾವು ಈಗ ಎಂಟ್ರಿ ಆಗ್ತಾ ಇದೀವಿ ರಿಸೆಪ್ಷನ್ ಹತ್ರ. ನಾವು ಈ ಐತನ ರೆಸಾರ್ಟಲ್ಲಿ ಎತ್ತರದಲ್ಲಿದ್ದೀವಿ. ನಮ್ಮನ್ನು ಪ್ರೊಸೀಜರ್ ಪ್ರಕಾರ ಎಲ್ಲ ಫಾರ್ಮ್ ಎಲ್ಲ ಫಿಲಪ್ ಮಾಡಿ ಆಮೇಲೆಲ್ಲ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ನೋಡಿ ಹೋಗ್ತಾ ಇದೆಲ್ಲ ಕಾಟೇಜಸ್ಗಳು. ಮತ್ತು ರಿಸೆಪ್ಷನ್ ತುಂಬ ಆಳದಲ್ಲಿದೆ, ಪ್ರಪಾತದಲ್ಲಿ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ನಾನು ನಿಮಗೆ ಜೂಮಾಗಿ ತೋರಿಸ್ತಾ ಇದ್ದೀನಿ. ನೋಡಿ ಅಲ್ಲಿ ಆಟೋದಲ್ಲಿ ಅವ್ರದ್ದೇ ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ. ಒಳ್ಳೆ ಬಿಸಿ ಬಿಸಿಯಾದ ಊಟ, ವೆಜ್ಜು ನಾನ್ ವೆಜ್ಜು ಎರಡೂ ಬಫೆ ಸಿಸ್ಟಮ್ಸಲ್ಲಿ ರೆಡಿಯಾಗಿದೆ. ಇವಾಗ ಊಟ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ರೆಸ್ಟೋರೆಂಟ್ ಎಲ್ಲ ತೋರಿಸ್ತೀನಿ. ನೋಡಿ, ನಾನು ನಿಂತಿರೋದು ಇವಾಗ ರೆಸ್ಟೋರೆಂಟ್ ವ್ಯೂವಲ್ಲಿ ಈ ರೆಸಾರ್ಟ್ ಯಾವ ಥರ ಕಾಣಿಸ್ತಾ ಇದೆ. ಮತ್ತು ನಾವು ಲಾಸ್ಟ್ ಟೈಮ್ ಬಂದಿದ್ದಾಗ ಇಲ್ಲಿ ಇನ್ನೊಂದು ರೆಸ್ಟೋರೆಂಟ್ ಇದೆ. ಮತ್ತು ಅದ್ರ ಪಕ್ಕಕ್ಕೆ ಬಂದರೆ ಸ್ವಿಮ್ಮಿಂಗ್ ಪೂಲ್ ಇದೆ. ಇಲ್ಲಿ ದೊಡ್ಡವ್ರಿಗೆ ಸಪ್ರೇಟ್ ಇದೆ, ಮತ್ತು ಚಿಕ್ಕ ಮಕ್ಕಳಿಗೆ ಆಡೋಕ್ಕೂ ಕೂಡ ಇದು ಸಪ್ರೇಟ್ ಇದೆ. ನಾನು ಇಲ್ಲಿಂದ ಇವಾಗ ಮುಂದೆ ನಡ್ಕೊಂಡು ಹೊರಡ್ತಾ ಇದ್ದೀನಿ. ನೋಡಿ, ಇದನ್ನು ನೀವೆಲ್ಲರೂ ಗೆಸ್ ಮಾಡಿರ್ತೀರ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ನೋಡಿ, ಹಂಗೆ ಬ್ಯೂಟಿಫುಲ್ಲಾದ ಈ ಸುಂದರವಾದ ವಾತಾವರಣನ, ಈ ರೆಸಾರ್ಟ್ ಒಳಗಡೆ ಇರೋ ವಾತಾವರಣ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ನೀವೆಲ್ಲರೂ ಕಣ್ ತುಂಬ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಈ ರೆಸಾರ್ಟಲ್ಲಿರೋ ಫಾಲ್ಸ್ ಇದು ನೋಡಿ. ನೋಡಿ, ಈ ಫಾಲ್ಸ್ ಪಕ್ಕದಲ್ಲಿ ಇಲ್ಲಿ ತುಂಬ ಜನ ಬರ್ಡೇ ಆಚರಿಸ್ಕೊಳ್ತಾರೆ, ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸ್ಕೊಳ್ತಾರೆ, ಮತ್ತು ಕೆಲವೊಂದಷ್ಟು ಜನ ಫೋಟೋಶೂಟ್ ಕೂಡ ಇಲ್ಲಿ ಅದ್ಭುತವಾಗಿ ಮಾಡ್ಕೊಳ್ತಾರೆ. ಆ ಮಾಡ್ಕೊಳ್ಳೋ ಜಾಗನ ನಾನು ನಿಮಗೆ ನೀಟಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಫ್ಯಾಮಿಲಿಗಳೆಲ್ಲ ಇಲ್ಲಿ ಬರ್ತಾರೆ. ಈಗ ನಾನು ಈ ಜಾಗದಿಂದ ಮುಂದೆ ಹೊರಡ್ತಾ ಇದ್ದೀನಿ. ಯಾಕೆ ಹೊರಡ್ತಾ ಇದ್ದೀನಿ ಅಂದರೆ, ಈ ರೆಸಾರ್ಟಲ್ಲಿ ಇನ್ನೂ ಒಂದು ಒಳ್ಳೆ ಗೇಮ್ ಆಡಿಸುವಂತಹ ಒಬ್ಬ ವ್ಯಕ್ತಿ ಇದ್ದಾನೆ. ಅವನ್ನ ಮಾತಾಡಿಸ್ತೀನಿ. ಹಾಗೆಯೇ ಆ ಗೇಮ್ ಆಡೋರನ್ನ ತೋರಿಸ್ತೀನಿ, ಬನ್ನಿ. ಏನಿದು एडवेंचर क्या करना ठीक है एडवेंचर का ये रोप का इसका नाम है हार्नेस. ಈಗ ಆಕ್ಚುಲಿ ಏನಂತ ಹೇಳಿದ್ರೆ ಈ ರೋಪಿಂಗ್ ಮಾಡುವಾಗ ಇವರು ಈ ಬೆಲ್ಟ್ ಹಾಕೊಳ್ತಾರೆ. ಜಿಪ್ ಲೈನ್ ये यूज होता है ಲಾಕರ್ ये सर कितने बोलता है इसको फुल्ली 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 हाँ फुल्ली फुल्ली हिंदी में फुल्ली बोलते हैं. हमारा कन्नड़ से लॉकर से ब्रैकेट फुल्ली देखो आप कहाँ से हैं बाबा? मैं नेपाल. आपका नाम क्या? थैंक यू जी.
ಪುಡಿ ಸ್ನೇಹಿತರೆ, ಊರ್ಗಲ್ಲಿ ಪೆಪ್ಪರ್, ಒಳ್ಳೆ ಮೆಣಸು ಇದೆಯಲ್ಲ. ನಾನು ಇವಾಗ ಫ್ರೆಶ್ ಆಗಿ ಒಂದು ಕಾಫಿ ಕುಡಿಲಿಕ್ಕೆ ರೆಸ್ಟೋರೆಂಟ್ ಕಡೆ ಹೋಗ್ತಾ ಇದ್ದೀನಿ. ಆ ರೆಸ್ಟೋರೆಂಟ್ ಎಲ್ಲ ಯಾವ ಥರ ಇದೆ ಮತ್ತು ಆ ರೆಸ್ಟೋರೆಂಟಲ್ಲಿ ಕೆಲಸ ಮಾಡುವಂತಹ ಅಲ್ಲಿರುವಂತಹ ಹೆಣ್ಣು ಮಕ್ಕಳು ಯಾವ ರೀತಿ ಕೊಡಗಿನ ಸಂಸ್ಕೃತಿ ಇರುವಂಥ ಇದೇ ಥರದ ಸ್ಯಾರಿಯನ್ನು ಅವರು ಉಡೋದು. ಮತ್ತು ಈ ರೆಸ್ಟೋರೆಂಟಲ್ಲಿ ವಿಭಿನ್ನವಾದ ಶೈಲಿಯಲ್ಲಿ ಎಲ್ಲ ತರಹದ ತಿಂಡಿ ತಿನಿಸುಗಳು, ಫುಡ್ಡು ಎಲ್ಲ ಥರದ್ದಿರುತ್ತೆ. ಈ ಅಡ್ವೆಂಚರ್ ನೋಡ್ತಾ ಇದ್ದರೆ ತುಂಬಾ ನಾವು ಕಳೆದು ಹೋಗ್ಬಿಡ್ತೀವಿ. ಮತ್ತು ಏನೋ ಒಂದು ರೀತಿ ಸ್ವರ್ಗ ಇದ್ದಂಗೆ ಸಖತ್ತಾಗಿದೆ ಈ ಪ್ಲೇಸ್ ಇದು. ಈ ನಮ್ಮ ಕೊಡಗಿನಲ್ಲಿ ಇಲ್ಲೇ ಬೆಳೆದು ಇಲ್ಲೇ ಮಾಡಿರುವಂಥ ಒಂದು ಒಳ್ಳೆ ಸೂಪರ್ ಡೂಪರ್ ಆದ ಒಂದು ಫ್ರೆಶ್ ಆಗಿರೋ ಕಾಫಿ ಕುಡಿಯೋಣ ಬನ್ನಿ, ನೋಡ್ಕೊಂಬರೋಣ. ಎಲ್ಲ ರೆಡಿಯಾಗಿದೆ ಕಾಫಿ ಅಂತ ಕರೀತಾ ಇದ್ದಾರೆ. ಓಕೆ, ಇವಾಗ ನಾನು ಕಾಫಿ ಕುಡಿಲಿಕ್ಕೆ ಹೋಗ್ತಾ ಇದ್ದೀನಿ. ಕಾಫಿನ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಅಂತ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ನಾವು ಇವಾಗ ರೂಮ್ ಕಡೆ ಹೋಗ್ತಾ ಇದ್ದೀವಿ. ರೂಮು ಯಾವ ಥರ ಇದೆ ಅದೆಲ್ಲನೂ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಇವಾಗ ನಾವು ಉಳ್ಕೊಂಡಿರುವಂತಹ ರೂಮ್ ಕಡೆ ಬಂದು ನೋಡಿ, ನಮ್ಮ ಉಳ್ಕೊಂಡಿರುವಂತಹ ನಮ್ಮ ಬಾತ್ರೂಮು, ನಮ್ಮ ರೂಮು ಎಲ್ಲ ಈ ರೀತಿ ಇದೆ ನೋಡಿ. ಸಕ್ಕತ್ತಾಗಿದೆ, ಬ್ಯೂಟಿಫುಲ್ ಆಗಿದೆ. ಇಲ್ಲೆಲ್ಲ ಸ್ಕ್ರೀನ್ ಓಪನ್ ಮಾಡಿದ್ರೆ ಇಡೀ ನೇಚರೇ ಕಾಣಿಸೋದು. ಪದೇ ನೇಚರ್ ತೋರಿಸೋದು ಬೇಡ ಅಂತ. ಈಗ ನಾವು ರೂಮಲ್ಲಿ ಫ್ರೆಶ್ ಅಪ್ ಆಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಈಗ ಸಾಯಂಕಾಲ ಈವೆಂಟ್ಗೆ ನೋಡಿ, ಇದು ರೆಸ್ಟ್ ರೂಮು. ನಾವು ಫ್ರೆಶ್ ಅಪ್ ಆಗೋ ರೂಮ್ ಇದು. ಎಲ್ಲ ತುಂಬ ಕಾಸ್ಟ್ಲಿ. ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇವರು ಹಾರೋಳ್ಳಿ ಚಂದ್ರಣ್ಣ. ಹಾಗೆಯೇ ಇವರು ಪಂಚಾಯತಿ ಮೆಂಬರ್ ಕೂಡ ಮತ್ತು ಕ್ಯಾಟ್ರಿಂಗ್ ಓನರು ಕೂಡ. ವೆಜ್ಜು ನಾನ್ ವೆಜ್ಜು ಭಾಳ ಅದ್ಭುತವಾಗಿ ಮಾಡಿಕೊಡ್ತಾರೆ. ಯಾರು ಆರ್ಡ್ರ್ ಇದ್ದರೆ ಕೊಡ್ರಿ. ನೋಡಿ ಫ್ರೆಂಡ್ಸ್, ನಮ್ಮ ಯಜಮಾನರು ನಮ್ಮ ಕಾಂತಣ್ಣವರು. ಇವರು ಒರಿಜಿನಲ್ ಹೆಸರು ಮಧು ಅಂತ, ಆದರೆ ಪ್ರೀತಿಯಿಂದ ಫಿಗರು ಅಂತಾರೆ. ನಾವು ಇನ್ನೂ ಅತಿ ಖುಷಿ ಆದರೆ ಈ ರಿಂಗಿನಲ್ಲಿ ನನ್ನ ಫಿಂಗರ್ ಕಂಡ್ಲ. ಹಾಗೆಯೇ ಚಂದ್ರಣ್ಣನ ಜೊತೆ ಮಂಜು, ಬಸವ, ಇನ್ನೂ ತುಂಬ ಹುಡುಗರುಗಳಿದ್ದಾರೆ. ನಾನು ಅವರೆಲ್ಲರ ಹೆಸರು ಹೇಳಲಿಕ್ಕಾಗ್ತಿಲ್ಲ, ನೆನಪಿಲ್ಲ ನನಗೊಂದಷ್ಟು ಜನ. ಇವರೆಲ್ಲ ಸೇರಿಕೊಂಡು ಚಂದ್ರಣ್ಣನಿಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಆದರೆ ಡಬಲ್ ಚಂದ್ರಣ್ಣ ಇವ್ರಿಗೆ ತುಂಬಾ ಮನೆ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ನೋಡಿ, ಇವರೆಲ್ಲ ರೆಡಿ ಮಾಡಿದ್ದಾರೆ. ಈಗ ಸಾಯಂಕಾಲ ಡಿನ್ನರ್ಗೆ ಟೀ ತರು ಮತ್ತು ಮಟನ್ನು, ಚಿಕನ್ನು, ಫಿಶಲ್ಲೇ ಸುಮಾರು ಥರ ಐಟಮ್ ಇದೆ. ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ. ನಾನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಬಹಳ ರುಚಿಕರವಾದಂತಹ ನೋಡಿ. ಹಾಗೆ ಇಡ್ಲಿ, ಸಾಯಂಕಾಲ ನೈಟ್ ಊಟಕ್ಕೆ ಇಡ್ಲಿನೂ ಕೂಡ ರೆಡಿಯಾಗಿದೆ. ಇಲ್ಲೆಲ್ಲ ಮಸಾಲೆ ರೆಡಿ ಮಾಡ್ಕೋತಾವ್ರೆ ನಾಟಿ ಕೋಳಿ ಸಾರಿಗೆ. ಮತ್ತು ಇಲ್ಲೆಲ್ಲ ತುಂಬಾ ಅದ್ಭುತವಾಗಿ ಅಡುಗೆಗಳನ್ನ ಹಾಗೆ ನಮಗೆ ಉಣ ಬಡಿಸ್ತಾರೆ. ಅದರದ್ದು ನೆಕ್ಸ್ಟ್ ಲೆವೆಲ್ಲು ಊಟದ ವಿಚಾರ ಬಂದರೆ ನೆಕ್ಸ್ಟ್ ಲೆವೆಲ್ ಅದು ನೋಡಿ. ಇದೆಲ್ಲ ಗ್ರಿಲ್ಲು ರೆಡಿ ಆಗ್ತಾ ಇದೆ. ತುಂಬಾ ವಿಶಿಷ್ಟವಾದ ವಿಭಿನ್ನವಾದ ಈ ಅಡುಗೆಗಳಿವೆಲ್ಲ. ಇವಾಗ ಗಾನ ಭಜನ ಶುರುವಾಗಿದೆ. ಈ ಗಾನ ಭಜನವನ್ನು ನಾನು ನಿಮಗೆ ಡೈರೆಕ್ಟ್ ವೀಡಿಯೋ ತೋರಿಸ್ಲಿಕ್ಕಾಗಲ್ಲ, ಯಾಕಂದರೆ VVIPಗಳಿರೋದ್ರಿಂದ ಆ ವಿಡಿಯೋ ತೋರ್ಸೋಕ್ಕಾಗಲ್ಲ. ನೇಚರ್ ಮೇಲೆ ತೋರಿಸ್ತಾ ನಮ್ಮ ವಾಯ್ಸನ್ನು ಇದರಲ್ಲಿ ಹಾಕಿರ್ತೀವಿ, ಹಾಗೆ ನೋಡ್ಕೊಳ್ಳಿ. ಗಾನ ಭಜನ ಎಲ್ಲ ಮುಗಿಸ್ಕೊಂಡು ಹಾಗೆಯೇ ನಾವೆಲ್ಲರೂ ಊಟವನ್ನು ಮುಗಿಸ್ಕೊಂಡು ಎಂಜಾಯ್ ಮಾಡಿಕೊಂಡು ಈಗ ನಾವು ರೂಮಿಗೆ ಬಂದು ಮಲ್ಕೊಂಡಿದ್ದೀವಿ.
ಈ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ನಾಳೆ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಬನ್ನಿ. ನಾವು ಇವಾಗ ಬೆಳಗ್ಗೆ ತಾನೇ ಎಲ್ಲ ಫ್ರೆಶ್ ಅಪ್ ಆಗಿ ಒಂದು ಒಳ್ಳೆ ಮೂಡಲ್ಲಿ ಒಂದು ಒಳ್ಳೆ ಅದ್ಭುತವಾದ ಟಿಫನ್ ಮಾಡಿದ್ದಾರೆ ನಮ್ಮ ಚಂದ್ರಣ್ಣ. ಅದನ್ನು ನಿಮ್ಗೆ ತೋರಿಸ್ತಾ ಸವಿತಾ ಇದ್ದೀನಿ ನೋಡಿ. ಭಾನುವಾರದ ಬೆಳಿಗ್ಗೆಯ ಬಾಡೂಟ ಇದು. ಹಂಗೆ ಎಲ್ಲ ತಿನ್ಕೊಂಡು ಈಗ ಎಲ್ಲ ಒಂದಷ್ಟು ಜನ ಗೇಮ್ ಆಡ್ತಾಯಿದ್ರು. ಹಂಗೆ ನಿಮಗೆ ಗೇಮ್ನ ತೋರಿಸ್ತಾ ಇದ್ದೀನಿ ನೋಡಿ. ಮಧ್ಯಾಹ್ನ ಊಟಕ್ಕೆ ಒಂದು ಅದ್ಭುತವಾದ ಬಾಡೂಟ ಮತ್ತೆ ರೆಡಿ ಆಗ್ತಾ ಇದೆ. 2ನೇ ದಿನವೂ ಕೂಡ ಭರ್ಜರಿ ಬಾಡೂಟ. ಅಂತೂ ಇಂತೂ ಊಟ ಮುಗಿಸ್ಕೊಂಡು ನಾವು ಇವಾಗ ಇನ್ನೇನೋ ಕೆಲವೇ ನಿಮಿಷಗಳಲ್ಲಿ ರೂಮ್ ಕಡೆಗೆ ನಾವು ಹೊರಡಬೇಕು. ಊಟಕ್ಕೆ ಕಾಯ್ತಾ ಇದ್ದೀವಿ. ಅದ್ಭುತವಾದ ಒಂದು ಒಳ್ಳೆ ಊಟ ಮುಗಿಸ್ಕೊಂಡು ರೂಮ್ ಕಡೆ ಬಂದ್ವಿ. ಮಳೆ ಪ್ರಾರಂಭ ಆಯಿತು ನೋಡಿ. ಮಳೆನ ಕಣ್ಣು ತುಂಬ ನೋಡ್ಕೊಳ್ಳಿ. ನಾವು ಬೇರೆ ಕಡೆ ಎಲ್ಲ ಹೋಗಿ ಒಂದಷ್ಟು ಪ್ಲೇಸ್ಗಳೆಲ್ಲ ಸುತ್ತಾಡಿಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಮಳೆ ತುಂಬಾ ಬರ್ತಾ ಇರೋದ್ರಿಂದ ಇಲ್ಲಿ ಬೆಳಗ್ಗೆನೇ ಮಳೆನೂ ಸ್ಟಾರ್ಟ್ ಆಗುತ್ತೆ. ಅಂದರೆ 24x7 ಥರ ಮಳೆ ಬರ್ತಾನೆ ಇದೆ. ಹೊರಗಡೆ ಎಲ್ಲೂ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಇಲ್ಲೇ ಎಂಜಾಯ್ ಮಾಡಿಕೊಂಡು ನಾವು ನಿಮಗೆ ಈ ಮಳೆನ ತೋರಿಸ್ತಾ ಇದ್ದೀನಿ ನೋಡಿ. ಇಂತೂ ಮಳೆಯಲ್ಲಿ ನಾವು ನೋಡ್ತಾ ನಿದ್ರೆಗೆ ಜಾರೇ ಬಿಟ್ಟು ನೈಟು ಊಟಕ್ಕೆ ಕರೆದ್ರು ಊಟ ಮಾಡಿ ಹಂಗೆ ಮಲ್ಕೊಂಡು ಇವಾಗ ಬೆಳಿಗ್ಗೆ ಏನು ಎತ್ತ ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಓಕೆ ನೋಡಿ, ಇಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಇಲ್ಲಿ ಯಾಕೆ ಹಿಡ್ಕೊಂಡಿದ್ದೀನಿ ಅಂದರೆ ನೋಡಿ, ಇದು ಫಾಗ್ ಅಂತ ಹೇಳ್ತಾರೆ. ಈ ಕಡೆ ಲೋಕಲಲ್ಲಿ ಕೂರ್ಗಲ್ಲಿ ಬೂಸ ಅಂತಾರೆ ಅದಕ್ಕೆ. ಈ ಥರ ಬೆಳಿಗ್ಗೆನೇ ಹೋಗ್ತಾ ಇರ್ತದೆ ಅದು ಮೋಡ. ಇಂತೂ ಈ ದಿನ ಫ್ರೆಶ್ ಅಪ್ ಆಗಿ 2 ದಿನ ಇಲ್ಲಿ ಕಾಲ ಕಳೆದು 3ನೇ ದಿನ ಇಲ್ಲಿಂದ ಪುಷ್ಪಗಿರಿ ಐತನ ರೆಸಾರ್ಟಿಂದ ಬೆಂಗಳೂರಿಗೆ ಹೊರಡ್ತಾ ಇದ್ದೀನಿ. ಹೊರಡೋಕ್ಕೂ ಮುಂಚೆ ರೆಸ್ಟೋರೆಂಟ್ಗೆ ಹೋಗಿ ನೋಡಿ ವಿಧವಾದ ಬಗೆಯ ಅದ್ಭುತವಾದ ತಿಂಡಿ ತಿನಿಸುಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. 2 ಕಣ್ಣು ಸಾಕಾಗಲ್ಲ. ಎಷ್ಟು ಅಂತ ತಿನ್ಲಿಕ್ಕೆ ಸಾಧ್ಯ. ನೀವು ಜ್ಯೂಸ್ ಕುಡಿಯೋರು ಜ್ಯೂಸ್ ಕುಡಿಬೋದು, ಫ್ರೂಟ್ಸ್ ತಿನ್ನೋರು ಫ್ರೂಟ್ಸ್ ತಿನ್ಬೋದು ನೋಡಿ. ತಿಂಡಿ ಚೆನ್ನಾಗಿತ್ತಾ ಅಂತ ಕೇಳಿದ್ರು ಚೆನ್ನಾಗಿದೆ ಮೇಡಮು ಅಂತ ನಾನು ಹೇಳಿದೆ. ಹಂಗೆ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡು ವೀಡಿಯೋ ಮಾಡ್ಕೊಂಡು ಈಗ ನಾವು ಬೆಂಗಳೂರು ಕಡೆಗೆ ಜರ್ನಿ ಮಾಡ್ತಾಯಿದ್ದೀವಿ. ಹಾಗೆಯೇ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಯಾರ್ಯಾರು ನನ್ನ ವಿಡಿಯೋನ ನೋಡಿದ್ದೀರಾ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಬಾಯ್ ಬಾಯ್.